ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ಸಂಜೆ ವಾಕ್ ಮಾಡ್ತಾ ಇದ್ವಿ, ಮನ್ವಿತ್ತು ಆಟ ಆಡ್ತಾ ಇದ್ದ ವೀಕ್ಷನ್ ಜೊತೆ. ಸೊ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸಿಕ್ಕಾಪಟ್ಟೆ ಮನ್ವಿತ್ತು ಆಚೆನೇ ಬಿಟ್ಟಿರಲ್ಲ ಸುಮಾರು ದಿನದಿಂದ. ಅಂದರೆ ಇವಾಗ ಚಳಿ ಬೇರೆ ಬಿದ್ದಿದೆ, ಅವನಿಗೆ ಫೀವರ್ ಇರೋದ್ರಿಂದ ಆಚೆ ಬಂದಿರಲಿಲ್ಲ. ಸೊ ಬಿಟ್ಟಿದ್ದು ಫುಲ್ ಆಟ ಆಡ್ತಾ ಇದ್ದಾನೆ. ಆನಂತರ ಅವನಿಗೆ ಹೊಸ ಸ್ಲಿಪ್ಪರ್ ಕೂಡ ಮೊನ್ನೆ ತೊಗೊಬಂದೆ ನಾನು. ಅವ್ನು ಬಂದಿರಲಿಲ್ಲ, ಅವ್ರ ಪಪ್ಪ ಅವನಿಬ್ಬರು ಮನೇಲಿದ್ದರು, ನಾನು ಹೋಗಿ ತೊಗೊಬಂದೆ. ಬಟ್ ಸ್ವಲ್ಪ ಸೈಜು ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಕಡೆ ಕೊಟ್ಟು ಚೇಂಜ್ ಮಾಡ್ಸೋಕ್ಕೆ ಅಂತ ಅವನ ಕಡೆನೇ ಕಳಿಸ್ತೀನಿ ನಾನು. ಅವನೇನು ಮಾಡ್ದೆ ಅಂತ ಅಂದರೆ, ಎಕ್ಸ್ಚೇಂಜ್ ಮಾಡಿದ ಅವ್ರ ಪಪ್ಪ ಅಲ್ವಾ, ಯಾರು ಕೊಡಿಸಿ ಅಂತ ಹೇಳಿರೋ ಅವ್ರ ಪಪ್ಪನೇ ಅಂತಲೇ ಹೇಳ್ತಾನೆ. ಕೊಡಿಸಿದ್ದು ನಾನು ಆ್ಯಕ್ಚುಲಿ, ಅವ್ರ ಪಪ್ಪಂದು ಹೇಳ್ತಾನೆ. ಬಟ್ ಯಾರು ಕೊಡಿಸ್ಲಿ, ನಾನು ಕೊಡಿಸಿರೋ ಒಂದೇ, ಹಸ್ಬೆಂಡ್ ಕೊಡಿಸಿದ್ರು ಒಂದೇ, ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ನಮ್ಮಲ್ಲಿ. ಬಟ್ ಅವ್ನು ನೋಡಿ ಎಷ್ಟೊಂದು ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ ಅಂತ. ಬಟ್ ಯಾರು ತೊಗೊಂಡಿದ್ದಾರೆ ಅವ್ರದ್ದು ಮೆನ್ಷನ್ ಮಾಡ್ತಾನೆ, ಹೆಸರನ್ನ ಯಾರು ಕೊಡಿಸಿದ್ದಾರೆ ಅಂತ. ಸೊ ಆ ಥರ. ಓಕೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ನಡೆಯುತ್ತೆ, ಹಾಗೆ ನಾನು 2 ಡೇಸ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆದು ವ್ಲಾಗ್ ಬರುತ್ತೆ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ಬನ್ನಿ. ಸಾಕು ಬರೋ ನಕ್ಕಿದ್ದು. ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು. ಸೊ ರಾಮ ಮಂದಿರ ಮಂತ್ರಾಕ್ಷತೆ ಬರ್ತಾ ಇದೆ. ಸೊ ಎಲ್ಲ ಕಡೆನೂ ಇವತ್ತು ಬೆಂಗಳೂರಲ್ಲಿ, ಅಂದರೆ ನಮ್ಮ ಏರಿಯಾ ಕೊತ್ತನೂರು ದಿನ್ನೆಗೆ ಹಂಚ್ತಾ ಇದ್ದಾರೆ. ಸೊ ಅಲ್ಲಿ ಕೇಳ್ತಾ ಇತ್ತು ನನಗೆ ಜೈ ಶ್ರೀರಾಮ್ ಅಂತ ಕೂಗೋದು. ಅದಕ್ಕೋಸ್ಕರ ಹಸ್ಬೆಂಡ್ನ ಕಳಿಸ್ದೆ, ನೀವೇ ಇಸ್ಕೊಳ್ಳಿ ಮುಂದೆ ಹೋಗಿ ಅಂತ. ಅದಕ್ಕೋಸ್ಕರ ಅವರು ಹೋಗಿ ನೋಡಿ ಬರ್ತಾ ಇದ್ರು. ಸೊ ಸಖತ್ ಖುಷಿ ಆಗುತ್ತೆ ನನಗಂತೂ. ಯಾವಾಗಾದರೂ ಸಿಗುತ್ತಪ್ಪ ಅಂತ ಕಾಯ್ತಾ ಇದ್ದೆ ನಾನು. ಮಂತ್ರಾಕ್ಷತೆ ಅಂತ ಅಂದರೆ ಏನೋ ಒಂಥರ ನನಗೆ ರಾಮ ಮಂದಿರ ಅಂತಲೇ ನಮ್ಮ ಒಂದು ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಅದು ಬರ್ತಾ ಇದೆ ಅಂತ ಹೇಳಿ ಖುಷಿ ಆಗುತ್ತಾ. ಸೊ ಫೈನಲಿ ಸಿಕ್ತು. 22ನೇ ತಾರೀಕಿಗೆ ಒಂದು 5 ದೀಪ ಹಚ್ಬಿಟ್ಟು ಮನೆ ಮುಂದೆ ಅಂತ ಹೇಳ್ಬಿಟ್ಟು ಹೋದ್ರವರು. ಸೊ ಅದನ್ನ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಓಕೆನಾ? ಬನ್ನಿ ಏನೇನೆಲ್ಲ ಮಾತಾಡ್ತಾರೆ ಅಂತ ಹೇಳಿ. ಚಿಕ್ಕದಾಗಿ ಸೌಂಡ್ ಸ್ವಲ್ಪ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ನೋಡಲ್ಲಿ ಅಲ್ಲಿ ನೋಡು, ಯಾರ ಬಂದ್ರು. ಜೈ ಶ್ರೀರಾಮ್. ಅಯೋಧ್ಯೆಯಿಂದ ರಾಮ ಮಂದಿರದ ಮಂತ್ರಾಕ್ಷತೆ ಬಂದಿದೆ. ವೇಟಿಂಗ್ ಮಾಡ್ತಾ ಇದ್ದೆ. ಇಲ್ಲ ಸರ್, ತುಂಬ ಏರಿಯಾ ಕಂಪ್ಲೀಟ್ ಮಾಡ್ಕೊಂಬರ್ತೀವಿ. ಊರ ಕಡೆ ಎಲ್ಲ ಸಿಕ್ಕಿದೆ, ಈಗ ಸಿಕ್ಕಿಲ್ಲ. ಅಲ್ಲಲ್ಲ, ಫುಲ್ ಕಂಪ್ಲೀಟ್ ಮಾಡ್ಕೊಂಬರ್ತೀವಿ ಇಡೀ ವಾರ್ಡ್. ಹೌದು, ಅದಕ್ಕೆ ನಾಳೆ ಬೆಳಿಗ್ಗೆ ಮನೆ ಮಂದಿ ಎಲ್ಲ ಮಂತ್ರಾಕ್ಷತೆಯನ್ನು ಹಾಕೊಂಡು 22ನೇ ತಾರೀಕು ಮನೆ ಮುಂದೆ ದೀಪೋತ್ಸವ ಮಾಡುತ್ತೆ. 5 ದೀಪ ಮಿನಿಮಮ್. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮಂತ್ರಾಕ್ಷತೆ ಮಂತ್ರಾಕ್ಷತೆ. ಅದು ಆಟ ಆಡೋದಲ್ಲ ಪಾಪು. ರಾಮ ಮಂದಿರ ನೋಡು ಚಿನ್ನಿ, ಹಿಂಗಿದೆ ನೋಡು, ಸೂಪರ್. ಅದು ಪೇಪರ್ ಅಲ್ಲ ಮಕ್ಕ, ಅದು ಹೆಂಗೆ ಇಟ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋದು.
ದೇವ್ರ ಇಡೋಣ, ಸ್ವಾಮೀಜಿ ಮಾಡೋಣ. ಜೈ ಶ್ರೀರಾಮ್ ಹೇಳು. ಮುನ್ನು ನೋಡಿಲ್ಲ, ಫೋಟೋ ಹೊಡೆಯಕತ್ತಾನೆ, ಹೇಳು ಬೇಗ. ಮುನ್ನು ಅಪ್ಪನ ಮಗನೇ, ಜೈ ಶ್ರೀರಾಮ್. ಪಾಪ ಹೇಳು, ಮಗ ಹೇಳ್ತಾನೆ. ಬಿಡೆ ಪಾಪ ಹೇಳು. ಹೇಳಲ್ಲ, ನೀನು ಹೇಳು. ಜೈ ಶ್ರೀರಾಮ್ ಮಗ, ಜೈ ಶ್ರೀರಾಮ್ ಹೇಳು. ದಡ್ಡ ಅಂತಾರ ಮನಿತ ಶಿ. ರಾಮ ಮಂದಿರದ್ದು ಮಂತ್ರಾಕ್ಷತೆ ಬಂತು. ಸೊ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು. ತುಂಬ ದಿನದ ವೇಟ್ ಮಾಡ್ತಾ ಇದ್ದೆ ನಾನು, ಯಾವಾಗ ಬರುತ್ತಪ್ಪ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಂದಿದೆ ನಿನ್ನೆ ನೈಟು. ಸೊ ನಾನು ಊರ ಕಡೆ ಎಲ್ಲ ಒಂದು 15 ದಿನ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಹಂಚ್ಬಿಟ್ಟಿದ್ದಾರೆ. ಅಂದರೆ ಹಳ್ಳಿಯಾಗಿರೋದ್ರಿಂದ ಪಟ್ಪಟ ಅಂತ ಹಂಚ್ಬಿಡ್ತಾರೆ. ಸೊ ಇಲ್ಲಿ ಏರಿಯಾ ವೈಸ್ ಹಂಚ್ತಾರಂತೆ, ಅದನ್ನೇ ಹೇಳ್ತಾ ಇದ್ದೆ ಹಸ್ಬೆಂಡು. ತುಂಬದೇ ವೇಟ್ ಮಾಡ್ತಾ ಇದ್ವಿ ನಾವು, ಯಾವಾಗ ಬರುತ್ತೋ ಅಂತ ಹೇಳಿ ಕಾಯ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಕೂಡ ಅದನ್ನೇ ಹೇಳ್ತಾ ಇದ್ರು, ಒಂದು ಕಡೆಯಿಂದ ಹಂಚ್ಬೇಕಲ್ಲ ಅಣ್ಣ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತ. ಸೊ ಫೈನಲಿ ನಮ್ಮ ಮನೆಗೆ ರಾಮನ ಮಂತ್ರಾಕ್ಷತೆ ಬಂದಿದೆ. ಸೊ ಫೈನಲಿ ಸಿಕ್ಕಾಪಟ್ಟೆ ಖುಷಿ ಇದೆ ನನ್ನ ಮಾತ್ರ. ಸೊ ನಾನು ಎಲ್ಲಾದರೂ ಹೋಗೋದಿದೆ ಆಚೆ ಅಂತ ಅಂದರೆ ನಮ್ಮ ಮನೆ ಓನರ್ ಅವ್ರ ಅಕ್ಕಂಗೆ ಹೇಳಿ ಹೋಗ್ತಿದ್ದೆ, ಅಕ್ಕ ಯಾರಾದರೂ ಕೊಟ್ಟರೆ ಇಸ್ತಿಟ್ಕೊಳ್ಳಿ, ಒಂದು 4 ಕಾಳಾದರೆ ಸಾಕು ನನಗೆ ಅಂತ. ಫೈನಲ್ 4 ಕಾಳು ಹಾಕಿ ಇಷ್ಟೊಂದು ಬಂದಿದೆ. ಒಂದು ರಾಮ ಮಂದಿರ ಯಾವ ಥರ ಆಗುತ್ತೆ ಅಂತ ಒಂದು ಫೋಟೋ ಬಂದಿದೆ, ತೋರಿಸ್ತೇನೆ ನಿಮಗೆ. ಎಲ್ಲರಿಗೂ ಆಲ್ಮೋಸ್ಟ್ ಬಂದಿರುತ್ತೆ ಮನೆಗೆಲ್ಲ. ಸೊ ಇರದೇ ಇರೋರಿಗೆ ಯಾವ ಥರ ಬರುತ್ತೆ ಅಂತ. ಸೊ ಇದು ರಾಮ ಮಂದಿರ ಈ ಥರ ಇದೆ, ಈ ಸ್ಕೆಚ್ಚು ಈ ಥರ ಆಗುತ್ತೆ ಫೈನಲಿ. ಸ್ವಲ್ಪ ಇದು ಇನ್ನೂ ತುಂಬ ಕೆಲಸ ಇದೆ. ಸೊ ಟಿ ವಿನೆಲ್ಲ ನೋಡ್ತಾ ಇರ್ತೀವಿ ಯಾವಾಗ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು. ಸೊ ನಮಗಂತೂ ಇವಾಗ ಸದ್ಯ ಹೋಗೋಕ್ಕಾಗಲ್ಲ. ಹಸ್ಬೆಂಡ್ ಹೇಳಿದ್ದಾರೆ ಕರ್ಕೊಂಡು ಹೋಗ್ತೀನಿ, ಒಂದು 6 ಮಂತ್ ಆಗಲಿ, ಓಪನಿಂಗ್ ಆಗಿ ಒಂದು 6 ಮಂತ್ ಆಗಲಿ, ಆನಂತರ ಹೋಗೋಣ ಅಂತ. ಸೊ ಇದ್ರದ್ದು ರಾಮ ಮಂದಿರದ ಬಗ್ಗೆ ಪರಿಚಯ ಆದರೂ ಕೊಟ್ಟಿದ್ದಾರೆ. ಸೊ ಫುಲ್ ಅದರ ಬಗ್ಗೆನೇ ಇದೆ, ಟಿಪ್ಪಣಿ ಥರ. ಸೊ ನಂತರ ಮಂತ್ರಾಕ್ಷತೆ ಬಂದಿದೆ ಮನೆಗೆ. ಸೊ ಇದು ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ಸೊ ಏನೋ ಒಂಥರ ಫೀಲಿಂಗ್ ಅಂತಲೇ ಹೇಳ್ಬೋದು. ನನಗೆ ರಾಮ ಅಂದ್ರೇ ಇಷ್ಟ. ಅದರಲ್ಲಿ ರಾಮ ಮಂದಿರ ಆಗ್ತಾಯಿದೆ ಅಂತ ಅಂದರೆ ನಮ್ಮ ಒಂದು ಭಾರತೀಯರ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಅದು ಬಂದಿದೆ ಫೈನಲಿ. ಸೊ ಖುಷಿ ಆಯಿತು. ನಿನ್ನೆ ಎಲ್ಲರೂ ಬಂದಿದ್ದರು, ಜೈ ಶ್ರೀರಾಮ್ ಅಂತ ಬಂದರು. ಕೊಟ್ಟು ಹೋಗುವಾಗ ಜೈ ಶ್ರೀರಾಮ್ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ನನಗೆ. ಜೈ ಶ್ರೀರಾಮ್ ಹೇಳು ಮನೆ, ಜೈ ಶ್ರೀರಾಮ್. ಏನು ಹೇಳು? ಜೈ ಶ್ರೀರಾಮ್. ಜೈ ಶ್ರೀರಾಮ್ ಮನಿತ ಹೇಳ್ತಾನೆ. ಸೊ ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಮತ್ತೆ ಇವತ್ತಿನ ವ್ಲಾಗ್ ಎರಡನ್ನೂ ಮರ್ಜ್ ಮಾಡ್ಬಿಟ್ಟು ಮಾಡ್ತಾ ಇದ್ದೆ ನಾನು. ಸೊ ನಿಮಗೆಲ್ಲ ಗೊತ್ತಿದೆ, ನನಗೆ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಇತ್ತೀಚೆಗೆ. ಮಾಡಬಾರ್ದು ಅಂತ ಏನಲ್ಲ, ಸೊ ಮಾಡೋಕ್ಕೆ ಏನೋ ಒಂದು ಅಡಚಣೆ ಅಂತ ಹೇಳ್ಬೋದು. ಇವಾಗಂತೂ 4 ಗಂಟೆಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ಆನಂತರ ಮತ್ತೆ ಒಂದು ಹಸ್ಬೆಂಡ್ ಆಫೀಸ್ ಟಿಫನ್, ಆಮೇಲೆ ಲಂಚ್ ಬಾಕ್ಸ್ ಆಯಿತು ಎಲ್ಲ ಮಾಡ್ತೀನಲ್ವಾ. ಸೊ ಆ ಟೈರ್ಡಲ್ಲಿ ನನಗೆ ಏನು ಬೇಡಪ್ಪ ಅನಿಸ್ಬಿಡುತ್ತೆ. ನಿಮಗೆಲ್ಲ ಅದು ಅಭ್ಯಾಸ ಇದ್ದರೆ ಪರವಾಗಿಲ್ಲ, ಒಂದೇ ಸಡನ್ನಾಗಿ ಎದ್ಬಿಟ್ಟು ಅದ್ರ ಬಗ್ಗೆ ಅದು ಮಾಡೋದಂತಂದರೆ ತುಂಬ ಕಷ್ಟ. ಸೊ ಇನ್ನೇನು 2 ಡೇಸ್ ಇದೆ ಅಷ್ಟೇ ನನ್ನ ಒಂದು ಧನುರ್ಮಾಸ ಪೂಜೆ. ಅಮಾವಾಸ್ಯೆ ಆದ ತಕ್ಷಣ ಅಂದರೆ ಧನುರ್ಮಾಸ ಮುಗಿಯುತ್ತೆ. ಸೊ ನಂತರ ಮಾಡದಿದ್ರು ಆಗುತ್ತೆ. ಸೊ ಗಣೇಶ ಅದೆಲ್ಲ ಮಾಡಿಟ್ಟಿರೋದೆಲ್ಲ ಮೇಲ್ಗಡೆ ಇಟ್ಟು ಬಂದಿದ್ದೀನಿ. ಬಿಸಿಲು ಬೇರೆ ಇಲ್ಲ, ಇವಾಗೆಲ್ಲ ಸೈಕ್ಲೋನ್ ಎದ್ದಿರೋದ್ರಿಂದ ಬಿಸಿಲೇ ಇಲ್ಲ. ನಿನ್ನೆ ಎಲ್ಲ ಸ್ವಲ್ಪ ಮಳೆ ಇತ್ತು, ಇವತ್ತು ಸ್ವಲ್ಪ ಬಿಸಿಲಿಲ್ಲ, ಸ್ವಲ್ಪ ಬೆಟರ್. ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ತೊಳೆದಾಕ ಬಂದೆ. ಆನಂತರ ಗಣೇಶನ ಕೂಡ ಅಲ್ಲೇ ಇಟ್ಟು ಬಂದಿದ್ದೀನಿ, ಬಿಸಿಲಿದ್ರೆ ಸ್ವಲ್ಪ ಡ್ರೈ ಆಗಲಿ ಅಂತ. ಇಲ್ಲ ಅಂತಂದರೆ ಸ್ಮೆಲ್ ಬಂದುಬಿಡುತ್ತದು, ಹಸಿ ಅರಿಶಿನದಲ್ವಾ. ಸೊ ಅದಕ್ಕೋಸ್ಕರ ಆನಂತರ ಇವತ್ತು ನನ್ನ ಪ್ಲ್ಯಾನ್ ಇರೋದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಇತ್ತು, ನನ್ನ ಚೆಕಪ್ಪಿಗೋಸ್ಕರ. ಯಾಕಂದರೆ ನಾನು ಒಂದು ಸ್ವಲ್ಪ ಪ್ಲ್ಯಾನಿಂಗಿಗೆ ಏನು ಮಾಡ್ಕೊಂಡಿದ್ದೆ. ಸೊ ಅದರದ್ದು ಚೆಕಪ್ ಇತ್ತು, ಹೋಗ್ಬೇಕು ಅಂದ್ಕೊಂಡೆ. ಬಟ್ ಇವತ್ತು ಆಗೋದಿಲ್ಲ, ಸ್ವಲ್ಪ ಲೇಟ್ ಆಯಿತು ಮನ್ವಿತಿ ಹೇಳೋದು. ಹಸ್ಬೆಂಡ್ ಹೇಳಿದ್ರು ಸ್ವಲ್ಪ ಬೇಗ ಆದರೆ ಪರವಾಗಿಲ್ಲ, ಡಾಕ್ಟ್ರಲ್ಲಿ ಸಿಗ್ತಾರೆ, ಲೇಟ್ ಆದರೆ ಸಿಗೋದಿಲ್ಲ ಅಂತ. ಸೊ ಅಂದರೆ ಅಪಾಯಿಂಟ್ಮೆಂಟಲ್ಲಿ ತೊಗೊಬೇಕಲ್ವಾ. ಸೊ ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ನೋಡೋಣ, ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಹೋಗ್ಬೇಕಂತ ಇದೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಅದ್ರದ್ದು ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಮನ್ವಿತಂತೂ ಫುಲ್ ಸಂಜೆ ಆಟ ಬಿಟ್ಟೇ ಇರಲ್ಲ ಅವನ ಆಚೆ. ಇವಾಗೆಲ್ಲ ಚಳಿ ಜಾಸ್ತಿ ಇತ್ತಲ್ವಾ, ಅವನಿಗೆ ಬೇರೆ ಫೀವರ್ ಇದ್ದು ಇವಾಗಷ್ಟು ಹುಷಾರಾಗಿದ್ದಾನೆ. ಸೊ ಯಾಕೆ ಸುಮ್ಮನೆ ಅಂತ ಹೇಳಿ ಬಿಟ್ಟಿರಲಿಲ್ಲ. ನಿನ್ನೆ ಫುಲ್ ಆಟ ಆಡ್ದ ವೀಕ್ಷನ್ ಜೊತೆ. ಓಕೆ ಬನ್ನಿ, ಆದಷ್ಟು ನಾನು ಇವತ್ತು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮನ್ವಿತು ಪಡ್ಡು ಅಂತ ಹೇಳ್ತಾ ಇದ್ದ, ತುಂಬ ದಿನ ಆಗಿತ್ತು ಪಡ್ಡು ಮಾಡಿದೆ.
ಸೊ ಅದಕ್ಕೋಸ್ಕರ ಅವನಿಗಂತಾನೆ ಇವಾಗ ಅಕ್ಕಿ ಮತ್ತು ಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ, ಮೆಂತೆ ಹಾಕಿಬಿಟ್ಟು. ಅವನಿಗಿಷ್ಟ ಪಡ್ಡು ಆದರೆ ಪಡ್ಡು, ದೋಸೆ ಈ ಥರ ಎಲ್ಲ ಇಷ್ಟ, ಮನ್ವಿತ್ಗೆ ಇಡ್ಲಿ ಈ ಥರ ಎಲ್ಲ ಇಷ್ಟ ಆಗುತ್ತೆ. ಸೊ ಅದನ್ನು ನೆನೆಸ್ದೆ ನಾನು. ಏನಿಲ್ಲ, ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತೆ ಮೂರನ್ನಷ್ಟೇ ನೆನೆಸಿದ್ದೀನಿ. ಪಡ್ಡು ಜಾಸ್ತಿ ಸ್ವಲ್ಪ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೆ. ಆನಂತರ ನಾನು ಪಡ್ಡಿಗೆಲ್ಲ ವೆಜಿಟೇಬಲ್ಸ್ ಹಾಕ್ತೀನಿ, ಕ್ಯಾರೆಟ್, ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಏನು ತರಕಾರಿ ಇದೆ ಅದನ್ನ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಅದಕ್ಕೋಸ್ಕರ ನೆನೆಸಿಟ್ಟಿದ್ದೀನಿ ನೈಟ್ ರುಬ್ಬೇಕಂತ. ನೀವು ಅನ್ನದಕ್ಕಿಂತ ಇದಕ್ಕಿಂತ ಅವಲಕ್ಕಿಗಿಂತ ಅನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕುಡಿ ಮನು, ಹಚ್ಚಿ ಕುಡಿ, ನೀನೇ ಎತ್ಕೊಂಡು ಕುಡಿ ಬೇಗ. ಇವಾಗಂತೂ ಇತ್ತೀಚೆಗೆ ಹಾಲು ಕುಡ್ಸೋದಂದ್ರೆ ತಲೆ ಬಿಸಿ ಆಗ್ಬಿಟ್ಟಿದೆ. ಅವಾಗೆಲ್ಲ ಅವನು ಮಮ್ಮಿ ಹಾಚಿ ಕೊಡಿ ಅಂತ ಹೇಳಿ ಅವನೇ ಕೇಳ್ಕೊಂಡು ಕುಡಿಯೋನು. ಇವಾಗ ಕೊಟ್ಟರು ಕುಡಿಯೋದಿಲ್ಲ, ಯಾಕೋ ಗೊತ್ತಿಲ್ಲ, ಟೇಸ್ಟ್ ಹೋಗ್ಬಿಟ್ಟಿದೆ ಅನ್ಸುತ್ತೆ ಅವನಿಗೆ. ಪೆಡಿಶ್ಯೂರ್ ಕುಡಿತಿದ್ದ ಲಾಸ್ಟ್ ಟೈಮೆಲ್ಲ. ಇವಾಗ ಅವನಿಗೆ ಹೇಳಿದ್ನಲ್ಲ ನಾನು, ಯಾವುದು ಆಲ್ಪ್ರೋವಿಟ್ ಅಂತ ಹೇಳಿ ಏನು ಪೌಡ್ರ್ ಕೊಡ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಅವನಿಗೆ ಟೇಸ್ಟ್ ಸೆಟ್ ಆಗಬೇಕು. ಪೆಡಿಶ್ಯೂರು ಇಷ್ಟು ಏನು ಟೇಸ್ಟ್, ಇದು ಸ್ವಲ್ಪ ಟೇಸ್ಟ್ ಇದೆ. ನಾನು ಟೇಸ್ಟ್ ಮಾಡಿದೆ, ಸ್ವಲ್ಪ ಟೇಸ್ಟ್ ಇದೆ. ಇದು ಚಾಕ್ಲೇಟ್ ಫ್ಲೇವರ್ ಇದೆ. ಸೊ ಅದು ಫ್ಲೇವರ್ ಇರಲಿಲ್ಲಾಗಿತ್ತು, ಆದರೂ ಅವನಿಗೇನು ಇಷ್ಟ ಅದು ಅಂದ್ರೆ. ಸೊ ಆದರೂ ಸ್ವಲ್ಪ ಕಷ್ಟನೇ ಕುಡಿಸೋದಂತ ಅಂದರೆ. ಇವಾಗಾದರೂ ಪರವಾಗಿಲ್ಲ, ನನ್ನ ಭಯಕ್ಕೆ ಕುಡಿತಾನೆ. ನೈಟ್ ಅವ್ರ ಪಪ್ಪ ಬಂದಂತಂದರೆ ಮುಗೀತು, ಕುಡಿಯೋದಿಲ್ಲ, ಹಠ ಜಾಸ್ತಿ. ಅವ್ರ ಪಪ್ಪ ಬಂದರೆ ಓವರ್ ಆ್ಯಕ್ಟಿಂಗ್ ಜಾಸ್ತಿ ಅಂತಲೇ ಹೇಳ್ಬೋದು ಅವನು. ಅದೇ ಹೇಳ್ತಿರ್ತಾರೆ, ನಾನು ಬಂದಾಗ ಹಂಗೆ ಮಾಡ್ತಾನೆ ಅಥವಾ ಅವನಿರೋದೇ ಹಂಗೆ ಡೇ ಪೂರ್ತಿ ಅಂತ. ಇವಾಗ ಹಿಂಗಿಲ್ಲ, ನಾನು ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಕುಡಿದ್ಬಿಟ್ಟಿಟ್ಟ, ಅವ್ರ ಪಪ್ಪ ಬಂದರೆ ಸ್ವಲ್ಪ ಅಂದರೂ ಸ್ವಲ್ಪನೂ ಕುಡಿಯೋದಿಲ್ಲ, ಆ ಥರ ಮಾಡ್ತಾನೆ. ಕುಡಿ ಮನು ಬೇಗ. ನೋಡಿ, ಇದನ್ನು ನೈಟ್ ಎಷ್ಟು ಹೇಳಬೇಕು ಗೊತ್ತಾ, ಅವನಿಗೆ ಒಂದು ಐರನ್ ಸಿರಪ್ ಕುಡಿಸ್ಬೇಕಂತಂದ್ರೂ ತುಂಬ ತಲೆ ಕೆಡಿಸ್ಕೊಂಡು ಕುಡಿಸ್ಬೇಕಾಗುತ್ತೆ. ಆಮೇಲೆ ಒಂದು ಮಾಮೂಲಿ ಸಿರಪ್ಗಳೆಲ್ಲ ಇಲ್ಲೇ ಇಟ್ಟಿದ್ದೀವಿ. ಒಂದು ಜ್ವರದ್ದಾಯಿತು, ಹೈ ಫೀವರು, ಮತ್ತು ಇದು ಐರನ್ದು, ಇದು ಬಂದ್ಬಿಟ್ಟು ಜ್ವರದ್ದೇ ಎಲ್ಲನೂ ಅವನಿಗೆ ಅಂತಲೇ ಇಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಇದನ್ನೆಲ್ಲ ನೈಟ್ ಅವನದು ಸ್ವಲ್ಪ ಫೀವರ್ ಕಮ್ಮಿ ಆಗೋ ತನಕ ಹಾಕ್ತಾಯಿದ್ವಿ. ಫೀವರ್ ಇಲ್ಲ, ಸೊ ಕೋಲ್ಡ್ ಇದೆ ಸ್ವಲ್ಪ. ಫೀವರ್ ಅಂತ ಅಂದರೆ ಅದೇ ಕೋಲ್ಡ್ ವಿತ್ ಜ್ವರ ಏನಿಲ್ಲ. ಸೊ ಸ್ವಲ್ಪ ಕಫ ಇರೋದ್ರಿಂದ ಅವನಿಗೆ ಸ್ವಲ್ಪ ನಾವು ಮೆಡಿಸನ್ ಹಾಕ್ತಾನೆ ಇದ್ದೀವಿ, ಬಿಡ್ತಾ ಇಲ್ಲ. ಕುಡಿಬೇಕು ಮನು, ಆಚೆ ಹೋಗೋಣ. ವೀಕ್ಷಾ ಬಂದಾಳಲ್ಲಿ, ಕುಡಿ ಮನು. ನೋಡಿ, ಇದೇ ಥರ ಮಾಡ್ತಾನೆ ಅವನು. ಏನು ಅಂದರೆ ಏನು ತಿನ್ನಲ್ಲ, ಏನೂ ಕುಡಿಯೋದಿಲ್ಲ. ಅದಕ್ಕೆ ಈ ಥರ ಒಣಗೋಗಿದ್ದಾನೆ ಇವನು. ಎಲ್ಲರೂ ಹೇಳ್ತಾರೆ ಊಟ ಮಾಡಿಸಲ್ವಾ ಅವನಿಗೆ, ಏನು ಕೊಡಲ್ವಾ ಅಂತ. ಎಲ್ಲ ಅವನಿಗೆ ಕೊಡದೇ ಇರೋದೇ ಇಲ್ಲ ನಾವು. ಆದ್ರೂ ಈ ಥರ ಆಗಿದ್ದಾನೆ ಅವನು. ಏನು ಮಾಡೋಣ ಹೇಳಿ. ಒಂದು ಕಡೆ ನಾನು ಕೇಳಿದೆ, ಅಂದರೆ ನಾವು ಸಾಗರ ಹೋಗಿದ್ನಲ್ಲ, ಸೊ ಅಲ್ಲಿ ಒಬ್ಬರು ಹೇಳಿದ್ರು, ಅಕ್ಕ ನೀವು ಡ್ರೈ ಫ್ರೂಟ್ಸ್ನ ಎಲ್ಲ ನೆನೆಸಿಟ್ಬಿಟ್ಟು, ಅದು ಡ್ರೈ ಫ್ರೂಟ್ಸ್ ಅಂತ ಅಂದರೆ ಬಾದಾಮಿ, ಉತ್ತತ್ತಿ, ಗೋಡಂಬಿ ಎಲ್ಲ ಒಂದೊಂದು, ಆನಂತರ ಒಂದು 4 ಕಾಳು ಶೇಂಗಾ ಬೀಜ, ಆನಂತರ ಮತ್ತೇನು ಏನು ಹೇಳಿದ್ರಲ್ಲ, ಇವೆಷ್ಟೆಲ್ಲ ನೆನೆಸಿಟ್ಬಿಡಿ. ಆನಂತರ ರುಬ್ಬಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಸ್ವಲ್ಪ ಮಿಕ್ಸಿ ಹಾಕಿ ರುಬ್ಬಿಡಿ. ಸ್ವಲ್ಪ ಪೇಸ್ಟ್ ಥರ ಇಲ್ಲ ಅಂತಂದರೆ ಸ್ವಲ್ಪ ಹಾಲು ಥರ ಬರುತ್ತಲ್ಲ, ಸೊ ಅದಕ್ಕೆ ನಾವು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು, ಅಂದರೆ ಉದ್ದ ಬಾಳೆಹಣ್ಣು, ಅದು ಕೋಲ್ಡ್ ಆಗಲ್ವಲ್ಲ, ಸೊ ಆ ಪಚ್ಚ ಬಾಳೆಹಣ್ಣನ್ನು ನಾವು ಕಟ್ ಮಾಡಿಬಿಟ್ಟು ಹಾಕಿ ಮಿಕ್ಸಿ ಹೊಡಿಬೇಕು. ಅದು ಪೇಸ್ಟ್ ಥರ ಆಗುತ್ತೆ. ಅಂತ ತಿನ್ನಿಸಿ, ಚೆನ್ನಾಗೇ ಹಸುವಾಗುತ್ತೆ, ಮತ್ತು ದಪ್ಪ ಕೂಡ ಆಗ್ತಾರೆ ಮಕ್ಕಳು ಅಂತ. ನಾವಂತೂ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಅಂತ ಅಂದರೆ, ನಾನು ಹಸ್ಬೆಂಡು ಅದನ್ನೇ ಮಾತಾಡ್ತಿರ್ತೀವಿ ದಿನಕ್ಕೆ ಒಂದ್ಸನಾರು, ಮನ್ವಿತ್ ಯಾಕೆ ಹಿಂಗೆ ಒಣಗೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಅವನಿಗೆ ಫೀವರ್ ತಪ್ಪೋದಿಲ್ಲ. ಎಲ್ಲಾದರೂ ಹೋದರೆ ನೀರು ಚೇಂಜ್ ಆಗುತ್ತೆ, ಫೀವರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದಾಗಿರ್ಬೋದು. ಇಲ್ಲ ಅಂತಂದರೆ ಇವಾಗ ಮಿಲ್ಕ್ ಫೀಡಿಂಗ್ ಬಿಟ್ಟಿದ್ದಾನಲ್ವಾ, ಬ್ರೆಸ್ಟ್ ಫೀಡಿಂಗ್ ಬಿಟ್ಟಿದ್ದಾನೆ, ಸೊ ಅದಕ್ಕೋಸ್ಕರ ಆ ಥರ ಆಗಿದ್ದಾನ ಅಂತ ನಮ್ಗೆ ಅನಿಸುತ್ತೆ. ಸೊ ನೋಡಬೇಕು, ಎಲ್ಲನೂ ಟ್ರೈ ಮಾಡ್ತಾ ಇದ್ದೀವಿ ನಾವು, ಯಾವುದೂ ಬಿಟ್ಟಿಲ್ಲ. ಎಲ್ಲ ಅಂದರೆ ಎಲ್ಲನೂ. ಈಗ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಆಲ್ಪ್ರೋವಿಟ್ ಅಂತ ಹೇಳಿ ಪೌಡ್ರ್ ಕೂಡ ಕೊಡ್ತಾ ಇದ್ದೀವಿ. ಗೊತ್ತಿಲ್ಲ ಅದು ಏನಾಗುತ್ತೋ ಅಂತ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಮನ್ವಿತ್ ಈ ಥರ ನೋಡೋಕ್ಕೆ. ಸೊ ನಾನು ಸ್ವಲ್ಪ ಗೇನ್ ಆಗ್ತಾ ಇದ್ದೀನಿ, ಅವನು ವೆಯ್ಟ್ ಲಾಸ್ ಆಗ್ತಾ ಇದ್ದಾನೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ದಪ್ಪ ಆದರೆ ಆಗ್ಬೋದು. ಯಾರಿಗೇನಾದರೂ ಮಕ್ಕಳು ಸ್ವಲ್ಪ ವೆಯ್ಟ್ ಗೇನ್ ಆಗಲಿಕ್ಕೆ ಏನಾದರೂ ಸೊಲ್ಯೂಷನ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ತುಂಬ ತಲೆ ಕೆಡಿಸ್ಕೊಂಡಿದ್ದೀನಿ ವೆಯ್ಟ್ ಗೇನ್ ಆಗಕ್ಕೆ, ಮನ್ವಿತ್ ಏನು ಮಾಡಬೇಕು ಅಂತ ವೆಯ್ಟ್ ಗೇನ್ ಮಾಡೋಕ್ಕೆ. ಸೊ ದಯವಿಟ್ಟು ಯಾರಾದರೂ ನಿಮ್ಮ ಹತ್ರ ಸೊಲ್ಯೂಷನ್ ಇದ್ದರೆ, ನಿಮ್ಮ ಮಕ್ಕಳೇನಾದರೂ ಈ ಥರ ಇದ್ದು ಆಮೇಲೆ ವೆಯ್ಟ್ ಗೇನ್ ಆಗಿದ್ದು ಇದ್ದರೆ ಸೊ ದಯವಿಟ್ಟು ತಿಳಿಸಿ. ಬಟ್ ಏನಂತ ಅಂದರೆ ನಾನ್ ವೆಜ್ ಮತ್ತು ಎಗ್ ಇವೆರಡು ತಿನ್ನೋದಿಲ್ಲ ನಾವು. ಸೊ ಅದು ಬಿಟ್ಟು ಬೇರೆ ಏನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ನಂಗೆ ತಿಳಿಸಿ.
ತಿಳಿಸಿ. ನಾನಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿನಿ ಈ ಸಲುವಾಗಿ. ಎಲ್ಲರೂ ಅದನ್ನೇ ಹೇಳ್ತಾರೆ, ನಮ್ಮ ರಿಲೇಷನ್ ಕೂಡ ಅದನ್ನೇ ಹೇಳ್ತಾರೆ, ಯಾಕೆ ಹಿಂಗೆ ಆಗ್ಬಿಟ್ಟಿದ್ದಾನೆ ಮನ್ವಿತ್ ಅಂತ. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಇಬ್ಬರು ಅದನ್ನೇ ಮಾತಾಡ್ತೀವಿ ಡೈಲಿ, ಯಾಕೆ ಹಿಂಗೆ ಆಗ್ಬಿಟ್ಟಿದ್ದಾನೆ ಮನ್ವಿತ್ ಅಂತ. ಸೊ ಬ್ರೆಸ್ಟ್ ಫೀಡಿಂಗ್ ಮಿಡ್ಸಿದ್ದು ತಪ್ಪಾಯ್ತಾ ಅಂತ ಒಂದು ಕಡೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.